ನಿವೃತ್ತ ನೌಕರರಿಗೆ ಕೇಂದ್ರ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ ಆರ್ಥಿಕ ಮಸೂದೆಯನ್ನು ಕೂಡಲೇ ಹಿಂಪಡೆಯಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘ ಸಕಲೇಶಪುರ ತಾಲೂಕು ಘಟಕದ ವತಿಯಿಂದ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ನೌಕರರ ಸಂಘದ ಗೌರವ ಅಧ್ಯಕ್ಷ ನಿವೃತ್ತ ತಹಶೀಲ್ದಾರ್ ಅಣ್ಣೇಗೌಡ ಮಾತನಾಡಿ, ರಾಜ್ಯ ಸರ್ಕಾರಿ ನಿವೃತ್ತ ನೌಕರರಿಗೆ ಕೇಂದ್ರ ಸರ್ಕಾರ ಜಾರಿಗೆ ತರಲು ಒಂದಾಗಿರುವ ಆರ್ಥಿಕ ಮಸೂದೆಯು ನಿವೃತ್ತ ನೌಕರರಿಗೆ ಆರ್ಥಿಕ ನಷ್ಟದ ಜೊತೆಗೆ ಅನ್ಯಾಯವಾಗುವ ಭೀತಿ ಕಾಡುತ್ತಿದ್ದು, ಕೂಡಲೇ ಕೇಂದ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರು ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಆರ್ಥಿಕ ಮಸೂದೆಯನ್ನು ಕೈಬಿಡಬೇಕೆಂದು ಉಪವಿಭಾಗಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿದ್ದೇವೆ ಎಂದರು. ನಿವೃತ್ತ ನೌಕರರ ಸಂಘದ ನಿರ್ಣಯ ಮಾತನಾಡಿ, ನಿವೃತ್ತ ನೌಕರರಿಗೆ ಈ ಹಿಂದೆ ಇದ್ದ ಹಳೆ ಪಿಂಚಣಿಗೆ ಸಂಬಂಧಿಸಿದಂತೆ ಯಾವುದೇ ಬದಲಾವಣೆ ಮಾಡದೆ ಕೇಂದ್ರ ಸರ್ಕಾರ ಹೊಸದಾಗಿ ಜಾರಿಗೆ ತರಲು ಮುಂದಾಗಿರುವ ಆರ್ಥಿಕ ಮಸೂದೆಯನ್ನು ಕೈಬಿಡಬೇಕು. ಇಲ್ಲವಾದಲ್ಲಿ ನಿವೃತ್ತ ನೌಕರರಿಗೆ ಉಂಟಾಗುವ ಆರ್ಥಿಕ ನಷ್ಟ ಮತ್ತು ಸಂಕಷ್ಟಗಳಿಗೆ ಕೇಂದ್ರ ಸರ್ಕಾರ ಹೊಣೆಯಾಗಬಾರದು. ಕೂಡಲೇ ಆರ್ಥಿಕ ಮಸೂದೆಯನ್ನು ಕೇಂದ್ರ ಸರ್ಕಾರ ಕೈಬಿಡಬೇಕೆಂದು ಮನವಿ ಮಾಡಿದರು. ಇದರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಅನೇಕ ನಿವೃತ್ತ ನೌಕರರ ಸಂಘಗಳು ಹೋಗಿ ಅದು ಅವರ ಜನ್ಮ ಸಿದ್ಧ ಹಕ್ಕು, ಅದರಲ್ಲಿ ವ್ಯತ್ಯಾಸ ಮಾಡ್ಲಿಕ್ಕೆ ಬರುತ್ತೆ ಅಂತ ಆದೇಶ ಇದ್ರೂ ಕೂಡ ಪಾರ್ಲಿಮೆಂಟ್ನಲ್ಲಿ ಅಂಗೀಕಾರ ಮಾಡಿ ಈ ರೀತಿ ಸ್ಥಗಿತಗೊಳಿಸಿರೋದು ನಮಗೆ ಅನಾನುಕೂಲವಾಗಿದೆ. ಈ ಹಿಂದೆ ಹೇಗಿತ್ತು ಅದೇ ರೀತಿ ನಮಗೆ ವೇತನ ಮತ್ತು DA ಮತ್ತು ಪರಿಷ್ಕರಣೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾವು ಕೇಳ್ತೀವಿ. ಈಗಾಗಲೇ ನಿರ್ಣಯದ ವಿರುದ್ಧ ಅನೇಕ ರಾಜ್ಯಗಳಲ್ಲಿ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಕಳಿಸ್ಕೊಡ್ಬೇಕು ಅಂತ ಉಪವಿಭಾಗಾಧಿಕಾರಿಗಳ ವ್ಯವಸ್ಥಾಪಕರಾದ ಯತೀಶ್ ರವರಿಗೆ ನಮ್ಮೆಲ್ಲರ ಕೋರಿಕೆ. ಎಲ್ಲರಿಗೂ ನಮಸ್ಕಾರ. ನಾವು ಸಕಲೇಶಪುರ ತಾಲೂಕು ಘಟಕದ ನಿವೃತ್ತ ನೌಕರ ಸಂಘದ ಪದಾಧಿಕಾರಿಗಳು, ಸಂಘದ ಅಧ್ಯಕ್ಷರಾದ ವಿಷ್ಣುಮೂರ್ತಿ ಸರ್ ಅವರು, ಸಂಘದ ಗೌರವ ಅಧ್ಯಕ್ಷರಾದ ಅಣ್ಣೇಗೌಡರು, ಉಪಾಧ್ಯಕ್ಷರಾದ ಯಶೋಧಮ್ಮನವರು, ಖಜಾಂಚಿ ಅವರ ಸಿದ್ದಲಿಂಗಯ್ಯನವರು ಹಾಗೂ ಎಲ್ಲ ಪದಾಧಿಕಾರಿಗಳು ಇಲ್ಲಿ AC ಆಫೀಸ್ ಕಚೇರಿ ಹತ್ರ ಬಂದು ಕೇಂದ್ರ ಸರ್ಕಾರದ ಧೋರಣೆಯನ್ನು ಖಂಡಿಸಿ ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಮಾಡತಕ್ಕಂಥ ಈ ಧೋರಣೆಯಿಂದ ನಿವೃತ್ತ ನೌಕರರು ಸಂಕಷ್ಟಕ್ಕೆ ಈಡಾಗ್ತಾರೆ. ಆದ್ರಿಂದ ಏನು ಕೇಂದ್ರ ಸರ್ಕಾರ ವೇತನ ಪರಿಷ್ಕರಣೆ ಕೈಬಿಟ್ಟು ಅದನ್ನು ಯಥಾವತ್ತಾಗಿ ಜಾರಿ ಕೊಡಬೇಕು. ಮತ್ತೆ ವರ್ಷದಲ್ಲಿ 2 DA ಕೊಡ್ತಕ್ಕಂಥದ್ದನ್ನು ಕೂಡ ಯಥಾವತ್ತಾಗಿ ಜಾರಿ ಮಾಡಬೇಕು. ಇದು ಒಂದು ವೇಳೆ ಇದೇನಾದ್ರು ಸಕ್ಸಸ್ಫುಲ್ ಆದರೆ ಇಡೀ ರಾಜ್ಯ ಸರ್ಕಾರವೂ ಕೂಡ ಇದನ್ನು ಅನುಸರಿಸ್ತವೆ. ಎಲ್ಲ ನೌಕರರು ಸಂಕಷ್ಟಕ್ಕೆ ಒಳಗಾಗ್ತಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರೂ ಭಾಗವಹಿಸಿದ್ದು ಕೇಂದ್ರ ಸರ್ಕಾರ ಧೋರಣೆಯನ್ನು ಖಂಡಿಸಿ ನೌಕರ ಸಂಘಕ್ಕೆ, ತಾಲೂಕು ನೌಕರ ಸಂಘ ಸಕಲೇಶಪುರ ಘಟಕಕ್ಕೆ ನಾವು ಮನವಿಯನ್ನು ಇವತ್ತು ಸಲ್ಲಿಸಿದ್ದೇವೆ. ಈ ಸಂದರ್ಭದಲ್ಲಿ ತಾಲೂಕು ನಿವೃತ್ತ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ವಿಷ್ಣುಮೂರ್ತಿ, ಸಿದ್ದಲಿಂಗಯ್ಯ, ಯಶೋಧ, ಗಿರಿಯಪ್ಪ, ಶ್ರೀಕಂಠೇಗೌಡ, HR ನಳಿನಿ, ಯಶೋಧ, ವನಜಾಕ್ಷಿ, ಫೈರೋಜ್, ಉನಿಸಾ ಇತರರು ಇದ್ದರು. MB ಉಮೇಶ್, TV46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV46 News Kannada.